ಈ ರಸ್ತೆ ಪರಿಸ್ಥಿತಿ ಬಿಡಿ, ಇಲ್ಲೊಂದು ಸೇತುವೆ ಇದೆ, ಆ ಸೇತುವೆಯ ಪರಿಸ್ಥಿತಿ ಹೇಗಿದೆ ಅಂತ ನಾನು ತೋರಿಸ್ತೀನಿ ನೋಡಿ. ಎಲ್ಲ ಕಂಬಿಗಳು ಎದ್ದು ಬಂದಿದೆ ನೋಡಿ. ಅಲ್ಲ, ನಮ್ಮ ಸರ್ಕಾರದಲ್ಲಿ ಜನಪ್ರತಿನಿಧಿಗಳು ಏನ್ ಮಾಡ್ತಿದ್ದಾರೆ ಅಂತ. ಒಂದು ಸೇತುವೆಯ ಈ ರೀತಿ ಕಂಬಿಗಳು ಎದ್ದು ಬರುವವರೆಗೆ ರಸ್ತೆನ ಬಿಟ್ಟಿದ್ದಾರೆ ಅಂದ್ರೆ ನಾವು ಕಟ್ಟೋ ಅಂತ ರಸ್ತೆ ತೆರಿಗೆಗೆ ಮಾನ ಮರ್ಯಾದಿಲ್ವಾ, ಅಥವಾ ಅದನ್ನ ಬಳಕೆ ಮಾಡಬೇಕಾದ ನಮ್ಮ ಜನಪ್ರತಿನಿಧಿಗಳು ಸರ್ಕಾರಿ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಇಲ್ವಾ? ಈ ತರ ರೋಡ್ ಇದ್ರೆ ಶಬರಿಮಲೆ ಯಾತ್ರೆ ಹೋಗ್ಬರ್ತೀವಿ. ಕೇರಳ ಎಷ್ಟು ಚೆನ್ನಾಗಿದೆ ರೋಡ್, ಟ್ಯಾಕ್ಸ್ ಕಟ್ಸ್ಕೊಂತಾರೆ, ಒಂದು ರೋಡ್ ನೆಟ್ಟಿಗಿಲ್ಲ, ಯಾತ್ರೆ ಹೋಗ್ಬರ್ಬೇಕು. ಈ ರೋಡ್ ಯಾರು ಕಾಂಟ್ರಾಕ್ಟರ್ ಇಂಥ ಹೈವೇ ರೋಡಿಗೆ, ಇಂಥ ಒಳ್ಳೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಧರ್ಮಸ್ಥಳ ಓಡಾಡೋ ದಾರಿಲಿ ಈ ತರ ಯಾತ್ರಾರ್ಥಿಗಳಿಗೆ ತೊಂದರೆ ಆಗ್ತದೆ. ಈಗ ನಾವು ಒಂದು ವಾರ ಅನ್ಯ ರಾಜ್ಯಗಳ ಪ್ರವಾಸ ಮಾಡಿದ್ವಿ. ಯಾವ ರಾಜ್ಯದಲ್ಲೂ ಈ ತರ ಹದಗೆಟ್ಟ ರಸ್ತೆಗಳು ಇಲ್ಲ. ದುರಂತ ಅಂದ್ರೆ ಈ ಹೆದ್ದಾರಿ ಹಾಸನ ಮಂಗಳೂರು ಲೋಕಸಭಾ ಕ್ಷೇತ್ರ ಹಾಗೂ ಸಕಲೇಶ್ಪುರ ಪುತ್ತೂರು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ. ಸದಾ ನೈಸ್ ಬಗ್ಗೆ ಯೋಚಿಸೋ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಈ ಹೆದ್ದಾರಿ ದುಸ್ಥಿತಿ ಯಾಕೆ ಕಾಣ್ತಿಲ್ಲ ಅನ್ನೋದು ಜನರ ಪ್ರಶ್ನೆ. ದೇವೇಗೌಡರು ಹಾಸನಿಂದ ನೆಲಮಂಗಲ ಟು ಹಾಸನ್ ಹೈವೇ ಮಾಡಿಸಿದ್ರು. ಅವ್ರು ಇಂಟ್ರೆಸ್ಟ್ ತಗೊಂಡ್ರು, ಅವ್ರ ಊರಿಗೆ ಏನು ಅದೇ ಇದು ಮಾಡ್ಕೋಬೇಕು ಅದಕ್ಕೆ ತಗೊಂಡ್ರು. ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ ಅಲ್ಲಿವರೆಗೂ ಶಾಂಕ್ಷನ್ ಮಾಡ್ಕೊಂಡ್ರು ಹಾಸನವರೆಗೂ. ಕೇಂದ್ರ ಸಚಿವ ಆಸ್ಕರ್ ಫೆರ್ನಾಂಡಿಸ್ ಅವರಂತೂ ಇದಕ್ಕೆ ಸುರಂಗ ಮಾರ್ಗ ತೋಡೋದ್ರಲ್ಲೇ ಬ್ಯುಸಿಯಾಗಿದ್ದಾರೆ. ಆದರೆ ಈ ಸಾವಿನ ಹೆದ್ದಾರಿಯಲ್ಲಿ ಪ್ರತಿದಿನ ಪ್ರಯಾಣಿಕನ ಸಮಾಧಿ ತೋಡಲಾಗುತ್ತಿದೆ. ರಾತ್ರಿ ಹೊತ್ತು ಪ್ರಾಣನ ಕೈಯಲ್ಲಿ ಹಿಡ್ಕೊಂಡು ಈ ರಸ್ತೆಯಲ್ಲಿ ಓಡಾಡಬೇಕಾಗುತ್ತೆ. ರಾತ್ರಿ ಹೊತ್ತು ಪ್ರಯಾಣಿಕರು ಜೀವದ ಹಂಗು ತೊರೆದು ಪ್ರಯಾಣಿಸುತ್ತಿದ್ದಾರೆ. ಇಲ್ಲಿ ಅವಸರಕ್ಕಿಂತ ರಸ್ತೆ ದುಸ್ಥಿತಿ ಅಪಘಾತಕ್ಕೆ ಆಹ್ವಾನ ನೀಡುತ್ತಿದೆ. ಕಾಣದ ಗುಂಡಿಯಲ್ಲಿ ವಾಹನ ಇಳಿಸಿದ್ರೆ ಅಪಾಯ ತಪ್ಪಿದ್ದಲ್ಲ. ದೊಡ್ಡ ಲಾರಿ ಕೆಟ್ಟು ಅಡ್ಡ ನಿಂತ್ರೆ ರಾತ್ರಿ ಇಡೀ ವನವಾಸವೇ ಗತಿ. ಶಿರಾಡಿ ಘಾಟ್ ಕಾಂಟ್ರಾಕ್ಟರ್ ಕಾಮಧೇನು. ಕಳಪೆ ಕಾಮಗಾರಿ ಮಾಡಿ ಕೋಟಿ ಕೋಟಿ ಲೂಟಿ ಹೊಡೆಯೋ ಕಾಂಟ್ರಾಕ್ಟರ್ ಪಾಲಿಗೆ ಶಿರಾಡಿ ಘಾಟ್ ಕಾಮಧೇನು ಇದ್ದಂತೆ. ಪ್ರತಿ ವರ್ಷ ಈ ರಸ್ತೆಗೆ ತೇಪೆ ಹಾಕಿ ಕೋಟಿ ಕೋಟಿ ಹೊಡೆಯುವ ಅಧಿಕಾರಿಗಳ ಜನಪ್ರತಿನಿಧಿಗಳ ಪಟ್ಟಿ ದೊಡ್ಡದೇ ಇದೆ ಬಿಡೆ. ಹಾಗಾಗಿ ಈ ಸಮಸ್ಯೆ ಶಾಶ್ವತವಾಗಿ ಪರಿಹಾರ ಆಗೋದು ಯಾರಿಗೂ ಬೇಡ. ಆದ್ರಿಂದಲೇ ಶಿರಾಡಿ ಘಾಟ್ ಇಂದು ಸಾವಿನ ಹೆದ್ದಾರಿ ಅಂತ ಕುಖ್ಯಾತಿಗೆ ಒಳಗಾಗಿರೋದು. ಜನರಿಂದ ಥೂ ಥೂ ಅಂತ ಉಗಿಸಿಕೊಳ್ಳೋದು. ಈ ರಸ್ತೆ ದುಸ್ಥಿತಿಗೆ ಕಾರಣರಾದವರ ಮುಖಕ್ಕೆ ಬರೀ ಉಗಿದ್ರೆ ಸಾಕಾಗಲ್ಲ ಸ್ನೇಹಿತರೆ. ನೀವು ಉಗ್ರ ಹೋರಾಟದ ಮೂಲಕ ಅವರಿಗೆ ಪೊರಕೆ ಸೇವೆ ಮಾಡಲೇಬೇಕು. ಆಗ ಮಾತ್ರ ನಮ್ಮ ನಾಳುವವರು ಎಚ್ಚೆತ್ತುಕೊಳ್ತಾರೆ. ಹಾಗಾಗಿ ಸ್ನೇಹಿತರೆ, ಏಳಿ ಎದ್ದೇಳಿ, ನಿಮ್ಮ ಹಕ್ಕಿನ ರಸ್ತೆಗಾಗಿ ಹೋರಾಡಿ. ಕವರ್ ಸ್ಟೋರಿ ಇಂಪ್ಯಾಕ್ಟ್. ನವೆಂಬರ್ ತಿಂಗಳ 30ರಂದು ನಾವು ನಾಗರಹೊಳೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದೊಳಗೆ ನಡೆಯೋ ಸ್ಮಗ್ಲಿಂಗ್ ಅನ್ನ ನಿಮಗೆ ಸಾಕ್ಷಿ ಸಮೇತ ಕವರ್ ಸ್ಟೋರಿಯಲ್ಲಿ ತೋರಿಸಿದ್ವಿ. ನಮ್ಮ ವರದಿಯಿಂದ ಎಚ್ಚೆತ್ತುಕೊಂಡ ಅರಣ್ಯ ಇಲಾಖೆ ಗುಂಡತ್ತೂರಿನ ಮಾಧುಸ್ವಾಮಿ ಹಾಗೂ ದೊಡ್ಡೇಗೌಡ ಅನ್ನೋ ಇಬ್ಬರು ಸ್ಮಗ್ಲರ್ಗಳನ್ನ ಬಂಧಿಸಿ ಜೈಲಿಗೆ ತಳ್ಳಿದ್ದಾರೆ. ಇನ್ನು ಕಳೆದ ವಾರ ನಾವು ಸುಭಾಷ್ ಪವರ್ ಕಾರ್ಪೊರೇಷನ್ ಜೊತೆ ಸೇರಿ ಭ್ರಷ್ಟ ಅಧಿಕಾರಿಗಳು ಕಬಿನಿ ನದಿಗೆ ಕನ್ನ ಹಾಕುವ ಹಾಗೂ ತಮಿಳುನಾಡಿಗೆ ಕದ್ದು ಮುಚ್ಚಿ ನೀರು ಹರಿಸೋ ಖದೀಮರ ಬಣ್ಣ ಬಯಲು ಮಾಡಿದ್ವಿ. ಈ ವರದಿಗೆ ಸ್ಪಂದಿಸಿದ ನೀರಾವರಿ ಸಚಿವ ಎಂಬಿ ಪಾಟೀಲ್ ಪ್ರಕರಣದ ತನಿಖೆಗೆ ಆದೇಶ ನೀಡಿದ್ದಾರೆ. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶನಿವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಗೇನಾದ್ರೂ ಸಮಸ್ಯೆ ಸಂಕಷ್ಟ ಇದ್ರೆ ನಮ್ಮ ಈ ವಿಳಾಸಕ್ಕೆ ಬರೆಯಿರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7, ನಂಬರ್ 36 ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.